ಸುದ್ದಿಗಳತ್ತ ಕೂಡ ಗಮನ ಹರಿಸೋಣ. ಫಿಲ್ಮ್ ಚೇಂಬರ್ ಮುಂದೆ ವಿಷ್ಣುವರ್ಧನ್ ಫ್ಯಾನ್ಸ್ ರೋಷಾವೇಶ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಷ್ಣುವರ್ಧನ್ ಅವರ ಸ್ಮಾರಕ ಧ್ವಂಸವನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದು ಫಿಲ್ಮ್ ಚೇಂಬರ್ ಸರ್ಕಾರದ ವಿರುದ್ಧ ವಿಷ್ಣು ಸೇನೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಪುಣ್ಯಭೂಮಿ ಮುಟ್ಟಿದವರು ಕನ್ನಡ ದ್ರೋಹಿಗಳು ಅಂತ ಘೋಷಣೆ ಮಾಡಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿಯೇ ಭೂಮಿ ಉಳಿಸ್ಕೊಡಿ ಅಂತ ಪಟ್ಟು ಹಿಡಿದಿದ್ದು ಫಿಲ್ಮ್ ಚೇಂಬರ್ ಹೊರಗಡೆ ಅಭಿಮಾನಿಗಳಿಂದ ಪ್ರತಿಭಟನೆ ಆಗ್ತಾ ಇದೆ. ಕನ್ನಡವೇ ನಮ್ಮಮ್ಮ ಅನ್ನುವಂತಹ ಅದ್ಭುತ ಹಾಡು, ಸಿನಿಮಾ, ಹಾಗೆ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರ. ನಾವು ಇಂತಿಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇಂತಹ ನಟನಿಗೆ ಬದುಕಿದ್ದಾಗಲೂ ಒಂದು ರೀತಿಯ ಸಮಸ್ಯೆ, ಹೋದ ನಂತರ ಈ ರೀತಿಯ ಸಮಸ್ಯೆ, ಹೋಗಿ ಇಷ್ಟು ವರ್ಷ ಆದಮೇಲೆ ಅಭಿಮಾನಿಗಳು ಇಲ್ಲಿ ತನಕ ಒಂದಿನವೂ ನೆಮ್ಮದಿಯಾಗಿರಲಿಲ್ಲ. ಯಾಕಂದರೆ ಅದರಲ್ಲೂ ಮೊನ್ನೆ ಆದಂತಹ ಪ್ರಸಂಗ ಏನು, ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಸ್ಥಿ ಇಟ್ಟಂತಹ ಜಾಗ ಅದನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ. ಇದರಿಂದ ಆಕ್ರೋಶದ ಕಟ್ಟೆ ಒಡೆದಿದೆ. ವಿಷ್ಣುವರ್ಧನ್ ಅವರ ಸ್ಮಾರಕ ಧ್ವಂಸ ಖಂಡಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಈಗ ಆಮೇಲೆ ಅವ್ರು ಕೇಳ್ತಾ ಇರುವಂಥದ್ದು ಈ ವಿಚಾರದಲ್ಲಿ ಏನಾಗಿದೆ ಅಂದರೆ, ಆ ವ್ಯಾಜ್ಯ ಕೋರ್ಟ್ನಲ್ಲಿದೆ, ಆಮೇಲೆ ಅದು ಬೇರೆಯವರ ಜಾಗ, ಬಾಲಣ್ಣ ಅವರಿಗೆ ಸಂಬಂಧಪಟ್ಟಂತಹ ಜಾಗ. ಹಾಗಾಗಿ ಸರ್ಕಾರ 5 ಎಕರೆ ಜಾಗವನ್ನು ಮೈಸೂರು ಭಾಗದಲ್ಲಿ ಅವ್ರಿಗೆ ಕೊಟ್ಟಿದೆ. ಅವರ ಕುಟುಂಬದವರು ಅದನ್ನು ತಗೊಂಡು ಸುಮ್ಮನಿದ್ದಾರೆ. ಬಟ್ ಅಭಿಮಾನಿಗಳು ಆರಂಭದಲ್ಲಿ ನಾವು ಅಸ್ಥಿಯನ್ನು ತಂದಿಟ್ಟಂತಹ ಜಾಗ ಯಾವ್ದು ಹೇಳಿ ಇದೆ, ನಾವು ಇದನ್ನೇ ಪುಣ್ಯ ಸ್ಮಾರಕ ಅಂತ ಕನ್ಸಿಡರ್ ಮಾಡಿದ್ದೀವಿ, ಮೂಲ ಸ್ಥಾನ ಇದೆ, ನಮಗೇನೇ ದುಃಖ ಆದರೂ ನಾವು ಹೋಗಿ ಅವ್ರ ಬಳಿ ಮಾತಾಡ್ಕೊಳ್ಳೋದು ಅಂದರೆ ನಮ್ಮ ನೋವನ್ನು ತೊಡ್ಕೊಳ್ಳೋದು ಅದೇ ಜಾಗದಲ್ಲಿ. ಹಾಗಾಗಿ ಆ ಜಾಗವನ್ನು ಉಳಿಸ್ಕೊಡಿ, ಬೇಕಾದ್ರೆ ನಾವುಗಳು ನೀವು ಎಷ್ಟು ಹಣವನ್ನು ಬೆಲೆ ಕಟ್ತಿರೋ ಅದನ್ನ ಕೊಡೋಕೆ ನಾವು ರೆಡಿ ಇದ್ದೀವಿ ಅಂತ ಕೂಡ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಆಕ್ರೋಶದ ಕಟ್ಟೆ ಹೊಡೆದಿದೆ.